ಈ ಕಲಿಯುಗ ನಾವು ಭವ ಗೆದ್ದು ಹೋಗ್ಬೇಕಾದ್ರೆ ಬಹಳ ದುರ್ಲಭ ಅದ. ಅದಕ್ಕೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ದ, ಅರ್ಜುನ್ ಕೇಳ್ತಾನೆ, ಅಯ್ಯಪ್ಪ ಪರಮಾತ್ಮ ಕೃತ ದ್ವಾಪಾರದಾಗ ಎಲ್ಲಾರ್ಗಿ 2,000 1,500 1,000 ವರ್ಷ ಆಯುಷ್ ಕೊಟ್ಟಿದ್ದೀವಿ. ಅವರು 10 ವರ್ಷ 15 ವರ್ಷ ನೀನು ತಪಸ್ಸು ಕೂತು ಬಳಸುತ್ತಿದ್ರು. ಕಲಿಯುಗದೊಳಗೆ ಒಟ್ಟ 100 ಬೇಡ 80 ವರ್ಷ ಬೇಡ, ಈಗ 60 ವರ್ಷಕ್ಕೆ ತಂದಿಟ್ಟಿದ್ವಿ. ಅಂತ ಪ್ರಾಣಿಗಳು ನಮ್ಮ ಮನುಷ್ಯರು ಯಾವ ರೀತಿ ನನ್ನ ಪಡ್ಕೋಬೇಕಾದ್ರೆ ಏನ್ ಮಾಡ್ಬೇಕಂತ ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ಅರ್ಜುನ ಬಹಳ ಸುಲಭ ಅದ, ದೇವಾಚಿಯ ದಾರಿ ಉಪಾಕ್ಷಣ ಬರಿ ಅಂತೆ. ಒಟ್ಟ ಒಂದು ಕ್ಷಣ ಒಂದು ನನ್ನ ಸ್ಮರಣೆ ಮಾಡಿದ್ರೆ ಸಾಕು, ಅವರಿಗೆ ನಾ ಸಾಯುಜ್ಯನ ಕೊಡ್ತೀನಿ ಅನ್ನುವಂಥ ಅಭಯಹಸ್ತವನ್ನ ಎಲ್ಲಿ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾನೆ. ಅದಕ್ಕೆ ಕಲಿಯುಗದೊಳಗೆ ನಾವು ಯಾವ ರೀತಿ ಇರಬೇಕಾಗಿದೆ ಅಂತ ಕೇಳಿದ್ರೆ, ಕಲಿಯ ಬಲಿಗೆ ಸಿಲುಕಲಾರ್ದನೆ ಕಡೆಗೆ ಹೋಗ್ಬೇಕಾಗ್ಯದ. ಎಲ್ಲಿ ಅದಕ್ಕೆ ಸಿಕ್ಕು ನಮಗೆ ರೊಕ್ಕದ ಮದ ಅದ, ಅಧಿಕಾರದ ಮದ ಅದ, ನನ್ನ ಮುಂದೆ ಯಾರದಾರ ಅಂತ ಹೇಳಿ ನಾತ್ ಮೆರೆದ್ರ ಇದು ಕಲಿ ಬಿಡಂಗಿಲ್ಲ. ಅದನ್ನೇ ಯಾವ ರೀತಿಯಾಗಿ ನಮ್ಮ ಬೆಂಕಿ ಬಬಲಾದಿ ಅಜ್ಜವರು ಒಂದು ಪದ್ಯವನ್ನು ಮಾಡಿದ್ದಾರೆ. ಆ ಪದ್ಯದಲ್ಲಿ ನಿಮ್ಗೆ ಗೊತ್ತಾದ ಯಾವ ರೀತಿಯಾದ ಇದು ಕಲಿಯುಗ ಅಂತ ಅನ್ನೋದು, ಆ ಕಲಿಯುಗ ಏನ್ ಮಾಡ್ತದ, ನಾವು ಹೆಂಗಿರ್ಬೇಕನ್ನೋದು. ಬಬಲದ ಬುತ್ತಿ ಅಂದ, ಯಾರು ಹರ್ಕತ್ತಿಲ್ಲ ಗಂಡ ಗಬರು ಕಲಿ ಮನಗಣ ಮಾಡಿದ ಮಂದಿಗೆಲ್ಲ ಬಲಿ ಅಂತ ಹೇಳಿದವರು. ಇದ್ರಾಂದ ನೀ ಕಡ್ಯಾಕ ಹೋಗ್ಬೇಕಾದ್ರೆ ಯಾರು ಸತ್ಸಂಗದೊಳಗಿರ್ತಾರೆ, ಯಾರು ಭಜನೆ ಕೀರ್ತನೆ ಕೇಳ್ತಾರೆ, ಯಾರು ಪುರಾಣ ಪ್ರವಚನದಲ್ಲಿ ಬಂದು ಕೂತು ಕೇಳ್ತಾರಲ್ಲ ಅವ್ರಿಗೆ ಅಷ್ಟೇ ಉಳಿತಾರೆ. ಉಳಿದವ್ರಿಗೆಲ್ಲ ಬಲಿ ಹಾಕದ ಪಾತ್ರ ಬಿಡಂಗಿಲ್ಲ ಕಲಿ. ಅದಕ್ಕಾಗಿ ಇದನ್ನೆಲ್ಲ ಯಾಕೆ ಮಾಡ್ಯಾರ ಜ್ಞಾನಿಗಳು? ಪುರಾಣ ಪ್ರವಚನ ಸತ್ಸಂಗ ಭಜನೆ ಕೀರ್ತನೆ ಅದ್ರ ಸಂಬಂಧ ಮಾಡ್ಯಾರ. ಅದಕ್ಕಾಗಿ ಇದರಲ್ಲಿ ಉಳ್ಕೊಂಡು ತಿಳ್ಕೊಂಡು ನಾವು ಕಡೆಕಾಗಿ ಹೋಗ್ಬೇಕಾಗ್ಯದ. ಅದಕ್ಕೆ ಒಂದು ಪ್ರಶ್ನೆ ಬಹಳ ಚಂದ ಹೇಳ್ಯಾರ ಬಬಲಾದಿ ಅಜ್ಜವರು. ಬಪ್ಪರೆ ಬಹದ್ದೂರ್ ಸಾಧು ಸಜ್ಜನರಿಗೆ ಹಾಕಿದಿ ಬಲಿ. ಬಪ್ಪರೆ ಬಹದ್ದೂರ್